ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಕ್ಕಳಿಂದ ಶೌಚಾಲಯ ಸ್ವಚ್ಛಗೊಳಿಸಿದ್ದಾರೆ ಮುಖ್ಯ ಶಿಕ್ಷಕ. ಇನ್ನು ಹಂಪಾಪಟ್ಟಿನ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಗ್ರಾಮದಲ್ಲಿ ಈ ರೀತಿಯಾಗಿ ಶಿಕ್ಷಕರು ವರ್ತಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯರ ಜೊತೆಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಮಕ್ಕಳ ಕೈಯಿಂದ ಶಿಕ್ಷಕರು ಶೌಚಾಲಯವನ್ನ ಸ್ವಚ್ಛತೆ ಮಾಡಿಸ್ತಕ್ಕಂಥ ಪ್ರಕರಣ ರಾಜ್ಯದಲ್ಲಿ ಆಗಾಗ ನಡೀತಾನೆ ಇರ್ತವೆ. ಈ ಬಗ್ಗೆ ಶಿಕ್ಷಣ ಇಲಾಖೆಯ ಆಯುಕ್ತರಾದಂಥ BV ಕಾವೇರಿ ಅವರು ಕೂಡ ಈ ಹಿಂದೆ ಒಂದು ಸ್ಟ್ರಿಕ್ಟ್ ಆಗಿ ಆದೇಶವನ್ನು ಕೂಡ ಮಾಡಿದ್ರು. ಯಾವುದೇ ಕಾರಣಕ್ಕೂ ಶಾಲಾ ಮಕ್ಕಳ ಕೈಯಿಂದ ಸ್ವಚ್ಛತೆಯನ್ನು ಮಾಡಿಸೋದಾಗ್ಲಿ ಬೇರೆ ಬೇರೆ ಕೆಲಸಗಳನ್ನ ಮಾಡಿಸೋದು ಅಪರಾಧ ಅನ್ನುವಂಥದ್ದು ಕೂಡ ಒಂದು ಸ್ಪಷ್ಟವಾಗಿ ಆದೇಶವನ್ನು ಕೂಡ ಮಾಡಿದ್ರು. ಆದರೆ ಇದೇ ರೀತಿಯಾದಂಥ ಪ್ರಕರಣ ಕೂಡ ಈಗ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಂಪಾಪಟ್ಟಣದಲ್ಲಿ ಕೂಡ ನಡೆದಿರ್ತಕ್ಕಂಥದ್ದು. ಇಲ್ಲಿಯ ಮುಖ್ಯ ಶಿಕ್ಷಕರು ಶಾಲಾ ಮಕ್ಕಳ ಕಡೆಯಿಂದ ಶೌಚಾಲಯವನ್ನು ಸ್ವಚ್ಛತೆ ಮಾಡಿಸ್ತಕ್ಕಂಥದ್ದು ಕೂಡ ಫೋಟೋಸ್ಗಳು ಕೆಲವೊಂದು ವಿಡಿಯೋಸ್ಗಳು ಕೂಡ ವೈರಲ್ ಆಗಿರ್ತಕ್ಕಂಥದ್ದು. ಆ ಒಂದು ಸ್ವಚ್ಛತೆ ಮಾಡಿಸ್ತಕ್ಕಂಥ ಸಮಯದಲ್ಲಿ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋದಂತ ವ್ಯಕ್ತಿ ಮೇಲೆ ಕೂಡ ಮುಖ್ಯ ಶಿಕ್ಷಕರು 307 ಕೇಸನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಅದರ ವಿರುದ್ಧವಾಗಿ ಕೂಡ ಗ್ರಾಮಸ್ಥರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸೊ ಹೀಗಾಗಿ ಇದೇ ವಿಚಾರವಾಗಿ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಗ್ರಾಮಸ್ಥರು ಕೂಡ ಇದ್ದಾರೆ. ಹಂಪಾಪಟ್ಟಣದ ಗ್ರಾಮಸ್ಥರನ್ನು ಕೂಡ ಮಾತಾಡಿಸ್ತಾ ಹೋಗ್ತೇನೆ. ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಇದು ಮಕ್ಕಳ ಕಡೆಯಿಂದ ಅಂದ್ರೆ ಶಾಲಾ ಮಕ್ಕಳ ಕಡೆಯಿಂದ ಶೌಚಾಲಯವನ್ನ ಸ್ವಚ್ಛತೆ ಮಾಡಿಸೋದು ಅಪರಾಧ ಅನ್ನುವಂಥದ್ದು ಕೂಡ ಆಗಿದೆ, ಆದೇಶ ಕೂಡ ಆಗಿದೆ. ಇದ್ರ ಬಗ್ಗೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಏನ್ ಹೇಳ್ತಾರೆ ಅಂತಕ್ಕಂಥದ್ದು ಕೂಡ ಕೇಳ್ತಾ ಹೋಗೋಣ. ಸರ್, ಈಗ ನಿಮ್ಮೂರಿನ ಶಾಲಾ ಮಕ್ಕಳ ಕಡೆಯಿಂದ ಮುಖ್ಯ ಶಿಕ್ಷಕರೇ ಶೌಚಾಲಯವನ್ನ ಸ್ವಚ್ಛತೆ ಮಾಡಿಸ್ತಕ್ಕಂಥದ್ದು ಕೂಡ ಮಾಡಿದ್ದಾರೆ, ಏನ್ ಹೇಳ್ತಾರೆ? ಸರ್, ಈಗ ಇನ್ನ ಕೆಲವೇ ವರ್ಷಗಳಲ್ಲಿ 100 ವರ್ಷ ತುಂಬುತ್ತೆ ಈ ಸರ್ಕಾರಿ ಶಾಲೆ. ಇಂಥ ಒಂದು ಶಾಲೆಯಲ್ಲಿ ಇವತ್ತಿನವರೆಗೂ ಯಾವುದೇ ಪ್ರಕರಣಗಳಿಲ್ಲ, ಯಾವುದೇ ತರದ ಸಣ್ಣ ಪುಟ್ಟ ಜಗಳ ಕೂಡ ಇಲ್ಲ. ಅಂತ ಶಾಲೆ ಇಷ್ಟು ವರ್ಷ ಇದ್ರು ಯಾರು ಆ ಶಾಲೆ ಹತ್ರ ಬಂದು ಅದು ಮಾಡಿಲ್ಲ ಇದು ಮಾಡಿಲ್ಲ ಎಂದೂ ಕೇಳಿಲ್ಲ. ಅಂತ ಒಂದು ಊರಿದು. ಇವತ್ತು ಈ ಶಿಕ್ಷಕ ಬಂದಾದ್ಮೇಲೆ ಸುಮಾರು ಬಾರಿ ಇಲ್ಲಿ ಗಲಾಟೆಗಳಾಗಿದ್ದಾವೆ. ನಾವು ಇವತ್ತು ಮಾಧ್ಯಮ ಮುಂದೆ ಹೋಗ್ಬಾರ್ದು ಅಂತ ಸುಮಾರು ದಿವಸ ಕಾದ್ವಿ. ಕೊನೆಗೂ ಈತ ಪ್ರಶ್ನೆ ಮಾಡಿದವ್ರ ಮೇಲೆ ಪ್ರಕರಣ ದಾಖಲು ಮಾಡೋ ಅಂತ ಹಂತಕ್ಕೆ ಹೋಗ್ತದಂದ್ರೆ ಈ ಮನುಷ್ಯ ನಿಜವಾಗ ಶಿಕ್ಷಕ ಗುಣಗಳು ಇದಾವ? ಇದನ್ನ ನಾವು ಪ್ರಶ್ನೆ ಮಾಡ್ಬೇಕು. ಅದಕ್ಕೆ ಇಲ್ಲಿ ಏನಾಗಿದೆ ಅಂದ್ರೆ ಆ ಮನುಷ್ಯ ಹೋಗಿ, ಸರ್, ಮಕ್ಕಳ ಕೈಯಲ್ಲಿ ನೀವು ಶೌಚಾಲಯ ಸ್ವಚ್ಛತೆ ಮಾಡಿಸಿದಿರಂತೆ, ಇದು ತಪ್ಪು. ಇವತ್ತು ನೀವು ಈ ತರ ಮಾಡೋದ್ರಿಂದ ನಿಮಗೆ ಮುಂದೆ ತೊಂದರೆ ಆಗ್ತದೆ. ಇಂಥವೆಲ್ಲ ನಿಮ್ಮ ಮಕ್ಕಳ ಕಡೆ ಮಾಡಿಸ್ರಿ, ಇಲ್ಲ ನೀವು ಮಾಡಿ ಆದರ್ಶ ಆಗ್ರಿ ಹಂಪಾಪಟ್ಟಣ ಗ್ರಾಮಕ್ಕೆ ಅಂತ ಹೇಳಿದ್ರು. ಆ ಒಂದೇ ಒಂದು ಕಾರಣಕ್ಕೆ ಇದು ವಿಡಿಯೋ ವೈರಲ್ ಆಗಿ ನನ್ನ ಅಮಾನತ್ ಆಗೋ ಲಕ್ಷಣಗಳು. ಯಾಕಂದ್ರೆ ದಿನೇಶ್ ಇವರು ಮಧು ಬಂಗಾರಪ್ಪ ಅವರು ಬಹಳ ಶಿಕ್ಷಣ ಬಗ್ಗೆ ಸ್ವಲ್ಪ ಹೆಚ್ಚು ಒಲವು. ಹಾಗಾಗಿ ಅವ್ರ ಗಮನಕ್ಕೆ ಇದು ಹೋಗ್ತತಿ. ಮತ್ತೆ ಮೇಲಾಗಿ ಮಕ್ಕಳ ಆಯೋಗದ ರಾಜ್ಯಾಧ್ಯಕ್ಷರಾದ ದಿನೇಶ್ ಶಶಿಧರ್ ಕೋಸಂಬಿ ಅವರು ಬಹಳ ದಕ್ಷ ಅಧಿಕಾರಿ. ಈ ತರದ ಪ್ರಕರಣ ಅವ್ರ ಯಾವ ಕಾರಣಕ್ಕೂ ಕ್ಷಮಿಸೋದಿಲ್ಲ. ನನ್ನನ್ನ ಸಸ್ಪೆಂಡ್ ಮಾಡ್ತಾರನ್ನ ಕಾರಣಕ್ಕ ಅವರು ಬಂದಂತ ವ್ಯಕ್ತಿಗೆ ಕೇಸ್ ಕೂಡ ದಾಖಲೆ ಮಾಡಿದ್ದಾರೆ. ಸರ್, ನಾವು ಇಷ್ಟೇ ಬರೋಂಥ ದಿನಗಳಲ್ಲಿ ಈಗ ನಾನು BO ಅವ್ರಿಗೆ ಮತ್ತು DDP ಅವ್ರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಏನಂದ್ರೆ ಇಷ್ಟೇ, ದಯವಿಟ್ಟು ಊರು ಶಾಂತವಾಗಿದೆ. ಇಲ್ಲಿ ವಿವಿಧತೆಯಲ್ಲಿ ಏಕತೆ, ಇಲ್ಲಿ ಹಲವಾರು ಜಾತಿ ಜನಾಂಗದವರು ಇವ್ರು ಬಂದಿರೋದ್ರಿಂದ ಇಲ್ಲಿ ಜಾತಿ ಕಲಹಗಳು ಆರಂಭ ಆಗ್ತದವು. ಅದಕ್ಕೆ ಇವರು ತೆಳು ರಾಜಕಾರಣ ಕೂಡ ಮಾಡ್ತಾರೆ. ದಯವಿಟ್ಟು ಆ ಕಾರಣಕ್ಕೆ ಇಂಥವ್ರು ಬೇಡ. ಆ ಕಾರಣಕ್ಕೆ ಇವ್ರನ್ನ ಕೂಡಲೇ ಅಮಾನತುಗೊಳಿಸಿ ಇವ್ರನ್ನ ವರ್ಗಾವಣೆ ಮಾಡಬೇಕು. ಆಮೇಲೆ ಇದನ್ನೇನಾದರೂ ಹೀಗೆ ಮುಂದುವರ್ತಾ ಹೋದ್ರೆ ನಾವು ಉಗ್ರ ಪ್ರತಿಭಟನೆ ಮಾಡ್ತೀವಿ. ಇದನ್ನ ಖಂಡನಾರ್ಹ ಆದಂತ ಶಬ್ದನ ಬಳಸಕ್ಕೆ ನಾವು ರೆಡಿ ಇದ್ದೇವೆ ಅವ್ರ ವಿಷಯದಲ್ಲಿ. ಓಕೆ, ಇದು ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಮಕ್ಕಳ ಕಡೆಯಿಂದ ಶೌಚಾಲಯ ಸ್ವಚ್ಛತೆ ಮಾಡಿಸ್ತಕ್ಕಂಥದ್ದು ಅಪರಾಧ. ಇಲ್ಲಿರ್ತಕ್ಕಂಥ ಮುಖ್ಯ ಶಿಕ್ಷಕರು ಇವರು ಇದೇ ರೀತಿ ಮಾಡ್ತಾ ಇದ್ದಾರೆ ಮತ್ತು ಜಾತಿ ರಾಜಕಾರಣ ಮಾಡೋದಾಗಿರ್ಬೋದು, ಮತ್ತೆ ಊರಿನಲ್ಲಿ ಕಲಹವನ್ನು ಕೂಡ ಉಂಟು ಮಾಡತಕ್ಕಂಥದ್ದು ಕೂಡ ಇವರು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಬಗ್ಗೆ ಮಕ್ಕಳ ಆಯೋಗದ ಅಧ್ಯಕ್ಷರಾದಂಥ ಶಶಿಧರ್ ಕೋಸಂಬಿ ಅವರು ಈ ಬಗ್ಗೆ ಕ್ರಮ ವಹಿಸಬೇಕು. ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವರು ಕೂಡ ಈ ಸ್ಟೋರಿಯನ್ನ ನೋಡಬೇಕು, ಕೂಡಲೇ ಇದರ ವಿರುದ್ಧ ಕಠಿಣ ಕ್ರಮವನ್ನು ಆಗಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, G News ಕನ್ನಡ.